ಭಾಗ 6 ಪಾಠ 2 ಜೀವನದ ಡ್ರೈವಿಂಗ್ ಎಂದರೇನು? ಜೀವನದ ಡ್ರೈವಿಂಗ್ ಎಂದರೆ ನಾವು ನಮ್ಮ ದೇಹಗಳನ್ನು ನಡೆಸುವುದು ಎಂದರ್ಥ. ನಾವು ನಮ್ಮ ದೇಹವನ್ನು ಈ 5 ನಿಯಮಗಳನ್ನು ಪಾಲಿಸುವುದರ ಮುಖಾಂತರ ನಡೆಸಬೇಕು. 1. ಸದಾ ಶಾಂತಿ ತಾಳ್ಮೆಯಿಂದ ಇರಬೇಕು. 2ನೇಯದು, ಒಳ್ಳೆಯ ಮಾತುಗಳನ್ನು ಆಡಬೇಕು, ಎಷ್ಟು ಬೇಕೋ ಅಷ್ಟು ಮಾತನಾಡಬೇಕು. 3ನೇಯದು, ಒಳ್ಳೆಯ ನಡವಳಿಕೆ ಇರಬೇಕು. 4ನೇಯದು, ನಮ್ಮ ನಂಬಿಕೆ ನಮ್ಮ ತತ್ವ ಸಿದ್ಧಾಂತ ನಮಗೆ, ನಿಮ್ಮ ನಂಬಿಕೆ ನಿಮ್ಮ ತತ್ವ ಸಿದ್ಧಾಂತ ನಿಮಗೆ. 5ನೇಯದು, ಬಟ್ಟೆಗಳನ್ನು ಮೈ-ಕೈ ಮುಚ್ಚಿಕೊಳ್ಳುವ ಹಾಗೆ ತೊಟ್ಟಿಕೊಳ್ಳಬೇಕು. ಏಕೆ ಈ 5 ನಿಯಮಗಳನ್ನು ಪಾಲಿಸಬೇಕು ಎಂದರೆ, ಮೊದಲನೆಯದು, ಸದಾ ಶಾಂತಿ ತಾಳ್ಮೆಯಿಂದ ಇರಬೇಕು. ಇದರಿಂದ ನಮಗೆ ಯಾವ BP ಶುಗರ್ ಬರುವುದಿಲ್ಲ ಮತ್ತು ಬಂದರೂ ಏರುಪೇರು ಆಗುವುದಿಲ್ಲ ಮತ್ತು ನಮ್ಮ ಆರೋಗ್ಯ ಆಯಸ್ಸು ವೃದ್ಧಿಯಾಗುತ್ತದೆ. ನಮ್ಮ ಬುದ್ಧಿ ಮನಸ್ಸು ಶಾಂತಿಯಿಂದ ಇರುವುದರಿಂದ ನಿಮ್ಮ ಯೋಚನೆಗಳು ಸರಿಯಾಗಿ ಬರುತ್ತವೆ, ನಿಮ್ಮ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳುತ್ತೀರಾ. ಇದರಿಂದ ಯಾವುದೇ ಸಮಸ್ಯೆಗೆ ನೀವು ಸಿಕ್ಕಿಹಾಕಿಕೊಳ್ಳುವುದಿಲ್ಲ ಮತ್ತು ಮನೆಯಲ್ಲಿಯೇ ಆಗಲಿ ಹೊರಗಡೆಯೇ ಆಗಲಿ ಯಾರ ಜೊತೆಯೂ ಸಹ ಜಗಳವಾಗುವುದಿಲ್ಲ. 2ನೇಯದು, ಮಾತು ಎಷ್ಟು ಬೇಕೋ ಅಷ್ಟು ಇರುವುದರಿಂದ ಮತ್ತು ಒಳ್ಳೆಯ ಮಾತುಗಳನ್ನು ಆಡುವುದರಿಂದ, ದೇವತೆಗಳ ಹಾಗೆ ಮೃದುವಾಗಿ ಒಳ್ಳೆಯ ಮಾತುಗಳನ್ನು ಆಡುವುದರಿಂದ ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗುತ್ತವೆ ಮತ್ತು ಜಗಳಗಳು ಆಗುವುದಿಲ್ಲ. ನೀವು ಇರುವ ಜಾಗ ಹಿತವಾಗಿ ಸಂತೋಷವಾಗಿ ಇರುತ್ತದೆ. 3ನೇಯದಾಗಿ, ನಡವಳಿಕೆ. ನೀವು ನಿಂತುಕೊಳ್ಳುವುದು, ಕುಳಿತುಕೊಳ್ಳುವುದು, ನೋಡುವುದು, ನಿಮ್ಮ ಆಕ್ಟಿವಿಟೀಸ್ಗಳಲ್ಲಿ ಸಭ್ಯವಾಗಿರಲಿ. ಪಬ್ಲಿಕ್ ಆಗಿ ಮತ್ತು ಗುರು ಹಿರಿಯರ ಮುಂದೆ ಕಾಲು ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು ಬೇಡ. ನೀವು ಪಾರ್ಟಿಗಳು, ಆಟಗಳು, ಹಬ್ಬಗಳು ಇತ್ಯಾದಿ ಏನೇ ಮಾಡಿದರೂ ಅರಚಿ ಕಿರಿಚಿ ಇತರರಿಗೆ ತೊಂದರೆ ಕೊಡದಂತೆ ನಡೆದುಕೊಳ್ಳಿರಿ. ಇದರಿಂದ ನಿಮ್ಮ ಘನತೆ ಗೌರವ ಹೆಚ್ಚುತ್ತದೆ ಮತ್ತು ಸಮಾಜ ಸಂತೋಷವಾಗಿರುತ್ತದೆ, ನೀವು ಸಂತೋಷವಾಗಿ ಇರುತ್ತೀರಿ. 4ನೇಯದು, ನಿಮ್ಮ ನಂಬಿಕೆಗಳು ನಿಮ್ಮ ಅಭಿಪ್ರಾಯಗಳನ್ನು ನೀವು ಇತರರಿಗೆ ಹೇಳಿರಿ, ಆದರೆ ಬಲವಂತವಾಗಿ ಹೇರಬೇಡಿರಿ. ನಿನ್ನದು ನಿನಗೆ ಸರಿ, ನನ್ನದು ನನಗೆ ಸರಿ ಎಂದು ನಿಮ್ಮ ಎಡಭಾಗದಲ್ಲಿ ನೀವು ಚಲಿಸಿ, ಅವರ ಎಡಭಾಗದಲ್ಲಿ ಅವರು ಚಲಿಸಲಿ. ಅಂದರೆ ವಾದ ಬೆಳೆದು ಆಕ್ಸಿಡೆಂಟ್ ಅಂದರೆ ಜಗಳವಾಗದಿರಲಿ, ಅನಾಹುತಗಳು ಆಗದಿರಲಿ. ಆದ್ದರಿಂದ ನಿಮ್ಮ ವಿಚಾರ ನಿಮಗಿರಲಿ, ನಮ್ಮ ವಿಚಾರ ನಮಗಿರಲಿ ಎಂದು ನಿಮ್ಮ ವಿಷಯವನ್ನು ನಿಮ್ಮ ಎಡಗಡೆ ತೆಗೆದುಕೊಂಡು ಹೋಗಿಬಿಡಿ. ಆಗ ನಿಮ್ಮ ವಿಚಾರಗಳು ಮುಖಾಮುಖಿ ಅಪ್ಪಳಿಸುವುದಿಲ್ಲ, ಜಗಳಗಳು ಅನಾಹುತಗಳು ಆಗುವುದಿಲ್ಲ. ನಿಮಗೂ ಹಿತ, ಅವರಿಗೂ ಹಿತ, ಇಡೀ ಸಮಾಜಕ್ಕೂ ಹಿತವಾಗಿ ಇರುತ್ತದೆ. 5ನೇಯದು, ಬಟ್ಟೆಗಳನ್ನು ಮೈ-ಕೈ ಮುಚ್ಚಿಕೊಳ್ಳುವ ಹಾಗೆ ಹಾಕಿಕೊಳ್ಳಿರಿ. ಏಕೆಂದರೆ ರುಚಿಯಾದ ತಿಂಡಿ ತಿನಿಸು, ಉಪ್ಪಿನಕಾಯಿಗಳನ್ನು ನೋಡಿದಾಗ ಇದ್ದಕ್ಕಿದ್ದ ಹಾಗೆಯೇ ಬಾಯಿಯಲ್ಲಿ ನೀರು ಹೇಗೆ ಬರುತ್ತದೋ ಹಾಗೆಯೇ ಹೆಣ್ಣಿನ ತೋಳು, ತೊಡೆ, ಮಂಡಿ, ಮೀನುಖಂಡ, ಎದೆ, ಬೆನ್ನುಗಳನ್ನು ಗಂಡು ನೋಡಿದಾಗ ಕಾಮದ ಉದ್ರೇಕ ಸಹಜವಾಗಿಯೇ ಆಗುತ್ತದೆ. ಇದೇ ರೀತಿ ಗಂಡುಗಳ ಅಂಗಗಳು ಕೂಡ ಹೆಣ್ಣಿನ ಉದ್ರೇಕಕ್ಕೆ ಕಾರಣವಾಗುತ್ತದೆ. ಮತ್ತು ಟೈಟ್ ಬಟ್ಟೆಗಳು ದೇಹದ
ಹುಬ್ಬು ತಗ್ಗುಗಳನ್ನು ತೋರಿಸುವಂತಹ ಬಟ್ಟೆಗಳನ್ನು ಹಾಕಬಾರದು. ಇದರಿಂದ ಈ ಉದ್ರೇಕ ಆಗದಿರಲಿ. ಈ ಉದ್ರೇಕದ ಪರಿಣಾಮ ಮನಸ್ಸಿನ ನೀರಿನಲ್ಲಿ ಕಾಮದ ಬದಿ ಎದ್ದ ಕಾರಣ ಮನೆಯ ಅಕ್ಕಪಕ್ಕದ ಅಥವಾ ಇತರರ ಮನೆಯ ಹೆಂಗಸರು ಮತ್ತು ಮಕ್ಕಳ ಮೇಲೆ ಅವರ ಕಾಮವನ್ನು ತೀರಿಸಿಕೊಳ್ಳುತ್ತಾರೆ. ಇದರ ಪರಿಣಾಮ ಮನೆಗಳು ಒಡೆದು ಹೋಗಿ ದ್ವೇಷ, ಅಸೂಯೆ, ಜಗಳಗಳು, ಕೊಲೆಗಳು ಇತ್ಯಾದಿಗಳು ಇದರ ಪರಿಣಾಮದಿಂದ ಆಗುತ್ತವೆ. ಸಮಾಜವೇ ಒಡೆದು ಹೋಗುತ್ತದೆ ಮತ್ತು ಅನೇಕ ರೇಪ್ಗಳು ನಡೆಯುತ್ತವೆ. ಇದಕ್ಕೆಲ್ಲ ಕಾರಣ ಕಾಮ ಪ್ರಚೋದನೆಯೇ ಆಗಿದೆ. ಅಂದರೆ ಮೈಕೈ ಕಾಲುಗಳು ಕಾಣುವಂತಹ ಬಟ್ಟೆ ಧರಿಸಿದವರೇ ಈ ಎಲ್ಲ ಅನಾಹುತಗಳಿಗೂ ಅವರು ಸಹ ಕಾರಣರಾಗುತ್ತಾರೆ. ಕಾರಣ ಅವರ ಮೈ ಕೈ ಕಾಲು ನೋಡಿ ಅವರ ಶಾಂತವಾಗುತ್ತಿದ್ದ ಕಾಮದ ಬದಿ ಮತ್ತೆ ಭುಗಿಲೆದ್ದು ಕಾಮ ಪ್ರಚೋದನೆಗೆ ಅವರ ಮನಸ್ಸುಗಳು ಒಳಗಾಗಿ ಇಂಥ ಹೀನ ಕೃತ್ಯಗಳಿಗೆ ಕಾರಣವಾಗುತ್ತದೆ. ಆದ್ದರಿಂದ ಬೇಕಾದರೆ ನೀವು ಲಿಪ್ಸ್ಟಿಕ್, ಉಗುರು ಬಣ್ಣ, ಮೇಕಪ್, ಒಡವೆ, ಸರ, ಬಣ್ಣದ ಬಟ್ಟೆಗಳು, ಕೇಶವಿನ್ಯಾಸ ಏನನ್ನಾದರೂ ಸಹ ಮಾಡಿಕೊಳ್ಳಿರಿ. ಆದರೆ ಮೈಕೈ ಕಾಣಿಸುವ ಬಟ್ಟೆಗಳನ್ನು ಧರಿಸಬೇಡಿರಿ. ನಿಮಗೆ ಊಟ ಬೇಕಾ, ಬಟ್ಟೆ ಬೇಕಾ, ಶಿಕ್ಷಣ ಬೇಕಾ, ನಿವಾಸ ಬೇಕಾ, ನೀರು ಬೇಕಾ, ಸ್ವಾತಂತ್ರ್ಯ ಬೇಕಾ ಇತ್ಯಾದಿಗಳಿಗೆ ಹೋರಾಡಿ. ಆದರೆ ದೇಹ ತೋರಿಸುವ ವಿಕೃತವಾದ ಶೋಕಿಗಾಗಿ ಹೋರಾಡಬೇಡಿ. ಇಂತಹ ಶೋಕಿಗಳನ್ನು ಮಾಡಬೇಡಿ. ಇದು ಸ್ವಾತಂತ್ರ್ಯದ ದುರುಪಯೋಗವಾಗುತ್ತದೆ. ಬೇಕಾದರೆ ನೀವೇ ಒಮ್ಮೆ ಸರಿಯಾಗಿ ಯೋಚಿಸಿ ನೋಡಿರಿ. ಆಗ ಸತ್ಯ ನಿಮಗೆ ತಿಳಿಯುತ್ತದೆ. ಈ 5 ನಿಯಮಗಳನ್ನು ಈ ರೀತಿ ಗುರುತಿನಲ್ಲಿಟ್ಟುಕೊಳ್ಳಿರಿ. 1. ಕಿರುಬೆರಳಿನಲ್ಲಿ ಶಾಂತಿ ತಾಳ್ಮೆಯಿಂದ ಇರಬೇಕು. ಉಂಗುರದ ಬೆರಳು ಒಳ್ಳೆಯ ಮಾತುಗಳನ್ನು ಆಡಬೇಕು. ಮಧ್ಯದ ಬೆರಳು ಒಳ್ಳೆಯ ನಡವಳಿಕೆ ಇರಬೇಕು. ತೋರ್ಬೆರಳು ನಿಮ್ಮ ನಂಬಿಕೆ ವಿಚಾರಗಳು ನಮಗಿರಲಿ. ಹೆಬ್ಬೆಟ್ಟು ಮೈ ಕೈ ಮುಚ್ಚಿಕೊಳ್ಳುವಂತಹ ಬಟ್ಟೆಗಳನ್ನು ಧರಿಸಬೇಕು. ಹೀಗೆ ನಿಮ್ಮ ಈ 5 ಬೆರಳುಗಳಿಗೂ ಒಂದೊಂದು ಸೂತ್ರವನ್ನು ನೆನಪಿನಲ್ಲಿಟ್ಟುಕೊಂಡು ಈ 5 ಬೆರಳುಗಳ ಸೂತ್ರವನ್ನು ದಿನ ಬೆಳಗ್ಗೆ ನೀವು ಹೇಳಿಕೊಂಡು ಅನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಶುರು ಮಾಡಿರಿ. ಈ ರೀತಿ ಶುರು ಮಾಡುವುದರಿಂದ ನಿಮ್ಮ ಜೀವನ ಒಂದು ವ್ಯವಸ್ಥಿತವಾಗಿ ಸಾಗಲು ಸಹಕರಿಸುತ್ತದೆ. ಮತ್ತು ಈ ನಿಯಮಗಳನ್ನು ನೀವು ಪಾಲಿಸಿರಿ. ಇದರಿಂದ ಸಮಾಜವೂ ಸಹ ಮುಂದುವರಿಯುತ್ತದೆ ಮತ್ತು ನೀವು ಸಹ ಮುಂದುವರಿಯುತ್ತೀರಿ. ಇದರಿಂದ ಸಮಾಜದ ಮತ್ತು ನಿಮ್ಮಿಬ್ಬರ ಏಳಿಗೆಯೂ ಸಾಧ್ಯವಾಗುತ್ತದೆ ಎಂದು ಹೇಳುತ್ತಾ, ಈ ಜೀವನದ ಡ್ರೈವಿಂಗ್ ಎಂದರೆ ಈ 5 ನಿಯಮಗಳನ್ನು ಪಾಲಿಸುವುದೇ ಆಗಿದೆ. ಇದೇ ಜೀವನದ ಡ್ರೈವಿಂಗ್ ಆಗಿದೆ ಎಂದು ಹೇಳುತ್ತಾ ಮತ್ತೆ ನೀವು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.